ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಹಾಸನ ಡಿಸ್ಟಿಕ್ಕಲ್ಲಿ ನಡೆದಿರತಕ್ಕಂತಹ ಡಿಸ್ಟಿಕ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನಿನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಒಂದು ಪ್ರಶ್ನೆಗಳಿಗೆ ಯಾವ ರೀತಿ ಆನ್ಸರ್ಸನ್ನು ಕಂಡುಹಿಡಿಯೋದು ಅಂತಕ್ಕಂಥದ್ದನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಮೇನಲ್ಲಿ 4 MCQ ಕ್ವಶನ್ಸ್ ಇರ್ತವೆ. ಅದರಲ್ಲಿ ಫಸ್ಟ್ ಕ್ವಶನ್ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಸೊ ಕ್ವಶನ್ ಟ್ಯಾಗನ್ನು ನಾವು ಇಲ್ಲಿ ಕಂಡುಹಿಡಬೇಕಾಗುತ್ತೆ. ಶ್ರುತಿ ಸ್ಪೀಕ್ಸ್ ಟ್ರುತ್ ಅಂತಕ್ಕಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನೋಡಿ, ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಮೇನ್ ವರ್ಬನ್ನು ನಾವು ಗಮನಿಸಬೇಕು. ಸ್ಪೀಕ್ಸ್ ಅಂತಕ್ಕಂಥದ್ದು ಇಲ್ಲಿ ಮೇನ್ ವರ್ಬ್ ಆಗಿದೆ ಮತ್ತು ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಇದೆ. ನೋಡಿ, ವರ್ಬ್ಗೆ ಎಸ್ ಸೇರ್ಕೊಂಡಿದೆ. ಇದೊಂದು ಕ್ಲೂ ಆಗಿರುತ್ತೆ ನಮಗೆ. ಈ ರೀತಿ ವರ್ಬ್ಗೆ ಎಸ್ ಸೇರ್ಕೊಂಡಾಗ ನಾವು ಏನು ಮಾಡಬೇಕು ಅಂದರೆ ಆಪ್ಷನ್ಸಲ್ಲಿ ಡಸ್ ಅಂತಕ್ಕಂತಹ ವರ್ಬನ್ನು ಹುಡುಕಬೇಕಾಗುತ್ತೆ. ನೋಡಿ, ಆಪ್ಷನ್ ಎದಲ್ಲಿ ಡಸ್ ಕಾಣಿಸ್ತಾ ಇದೆ, ಅದೇ ರೀತಿ ಆಪ್ಷನ್ ಬಿ ದಲ್ಲೂ ಕೂಡ ಡಸ್ ಅಂತಕ್ಕಂಥದ್ದು ಇದೆ. ಇನ್ನು ಆಪ್ಷನ್ ಸಿ ಯಲ್ಲಿ ಡಸ್ ಇಲ್ಲ, ಸೊ ಡಿಲೀಟ್ ಮಾಡ್ತಾ ಇದ್ದೇವೆ. ಆಪ್ಷನ್ ಡಿ ದಲ್ಲೂ ಕೂಡ ಅಷ್ಟೇ ಡಸ್ ಇಲ್ಲ, ಸೊ ಅವೆರಡನ್ನು ಡಿಲೀಟ್ ಮಾಡ್ತೇವೆ. ಈಗ ಎ ಅಥವಾ ಬಿ ಎರಡರಲ್ಲಿ ಒಂದು ಆನ್ಸರ್ ಇರುತ್ತೆ. ಸ್ಟೇಟ್ಮೆಂಟ್ ನೋಡಿ, ಶ್ರುತಿ ಸ್ಪೀಕ್ಸ್ ಟ್ರುತ್ ಅಂತ ಇದೆ ಅಲ್ವಾ, ಇಲ್ಲೆಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ನೆಗೆಟಿವ್ ವರ್ಡ್ ಇಲ್ಲ ಅಂದರೆ ನಾವು ಕ್ವಶನ್ ಟ್ಯಾಗಲ್ಲಿ ನೆಗೆಟಿವ್ ವರ್ಡನ್ನು ಹಾಕಬೇಕಾಗುತ್ತೆ. ನೆಗೆಟಿವ್ ವರ್ಡ್ ಯಾವುದಪ್ಪ ಅಂದರೆ ನಾಟ್ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ನಲ್ಲಿ ಈ ಒಂದು ನಾಟ್ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ, ಡಸಂಟ್ ಅಂತ ನೋಡ್ತಾ ಇದ್ದೇವೆ. ಸೊ ಇದೇ ಇಲ್ಲಿ ಸರಿಯಾಗಿರುವ ಉತ್ತರ ಆಗಿರುತ್ತೆ, ಆಪ್ಷನ್ ಎ. ಇನ್ನು ಸೆಕೆಂಡ್ ಕ್ವಶನನ್ನು ಗಮನಿಸಿ, ಏನು ಕೇಳಿದ್ದಾರೆ ನೋಡಿ, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಅಂಡರ್ಲೈನ್ ಮಾಡಿದಾರೋ ಇದರ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಏನು ಅಂತ ನಾವು ಕಂಡುಹಿಡಬೇಕಾಗುತ್ತೆ. ನೋಡಿ ಏನಿದೆ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಯು ಟೆಲ್ ಮಿ ವೇರ್ ಇಸ್ ದ ರೈಲ್ವೆ ಸ್ಟೇಷನ್ ಇನ್ ಬೆಂಗಳೂರು. ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಡೈರೆಕ್ಷನ್ನ ಕೇಳ್ತಾ ಇದ್ದಾರೆ. ಎಸ್ ನೋಡಿ, ಫಸ್ಟ್ ಒನ್ ಅಪಾಲಜೈಸಿಂಗ್ ಅಂತ ಇದೆ, ಯಾವುದೇ ಒಂದು ಸಾರಿಯನ್ನು ಕೇಳ್ತಾ ಇಲ್ಲ. ಅದೇ ರೀತಿ ಆಪ್ಷನ್ ಬಿ ನೋಡಿ, ಸೀಕಿಂಗ್ ಇನ್ಫಾರ್ಮೇಷನ್ ಅಂತ ಇದೆ. ರೈಲ್ವೆ ಸ್ಟೇಷನ್ಗೆ ಹೋಗ್ತಕ್ಕಂತಹ ದಾರಿಯನ್ನು ಕೇಳ್ತಾ ಇದ್ದಾರೆ ಅಂದರೆ ಅದೊಂದು ಇನ್ಫಾರ್ಮೇಷನ್ನ ಸೀಕಿಂಗ್ ಅಂದರೆ ಕೇಳ್ತಾ ಇರ್ತಕ್ಕಂಥದ್ದು. ಸೊ ಇದು ಆನ್ಸರ್ ಆಗ್ಬೋದು. ಆಪ್ಷನ್ ಸಿ ನೋಡಿ, ಗಿವಿಂಗ್ ಅಡ್ವೈಸ್ ಇದೆ, ಯಾವುದೇ ಅಡ್ವೈಸ್ ಕೊಡ್ತಾ ಇಲ್ಲ. ಆಪ್ಷನ್ ಡಿ ಯಲ್ಲಿ ಒಂದು ರಿಕ್ವೆಸ್ಟ್ ಅಂತ ಇದೆ. ಇದು ನಿಯರ್ ಬೈ ಆನ್ಸರ್ ಆಗಿದ್ರು ಕೂಡ ನಾವು ಇಲ್ಲಿ ರಿಕ್ವೆಸ್ಟ್ ಅಂತ ತೆಗೆದುಕೊಳ್ಳೋ ಹಾಗಿಲ್ಲ. ಯಾಕೆಂದ್ರೆ ಇಲ್ಲಿ ಒಂದು ಇನ್ಫಾರ್ಮೇಶನ್, ರೈಲ್ವೆ ಸ್ಟೇಷನ್ ಎಲ್ಲಿದೆ ಅಂತ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಬಿ ಅನ್ನ ನಾವೇನ್ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡಬೇಕು, ಸೀಕಿಂಗ್ ಇನ್ಫಾರ್ಮೇಶನ್. ಇನ್ನು ಥರ್ಡ್ ಕ್ವಶನ್ ನೋಡಿ, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಇದೆ. ಸೊ ಇದೊಂದು ನೋಡಿ ಸೆಂಟೆನ್ಸ್ ಇಲ್ಲಿ ನೋಡ್ಬೋದು, ಇಫ್ ಅಂತ ಇದೆ. ಸೊ ಇದೊಂದು ಕಂಡೀಷನಲ್ ಸೆಂಟೆನ್ಸ್ ಆಗಿರುತ್ತೆ. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಡ್ಯಾಶ್ ಐ ಜಾಯಿನ್ಡ್ ಯು ಅಂತ ಇದೆ. ನೀನು ಮೊದಲಿಗೆ ನನಗೆ ಹೇಳಿದರೆ ನಾನು ಕೂಡ ಜಾಯಿನ್ ಆಗ್ತಾ ಇದ್ದೆ ಅಂತ ಬರ್ತಾ ಇದೆ. ಸೊ ಈ ರೀತಿ ಜಾಯಿನ್ ಆಗ್ತಾ ಇದ್ದೆ ಅಂತ ಬರಬೇಕಲ್ವಾ. ಸೊ ಇಲ್ಲಿ ನೆಗೆಟಿವ್ ಇರಬಾರ್ದು. ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್, ನಾನು ತುಂಬ ಸರಿ ಹೇಳಿದ್ದೀನಿ, ಇವೆರಡು ಆಪ್ಷನ್ನ ನೀವು ಸರಿಯಾಗಿ ಗಮನಿಸಬೇಕು ಅಂತ. ಇಲ್ಲಿ ವುಡಂಟ್ ಹ್ಯಾವ್ ಅಂದರೆ ಇರಲಿಲ್ಲ ಅಂತ ಬರುತ್ತೆ, ವುಡ್ ಹ್ಯಾವ್ ಅಂದರೆ ಬರ್ತಾ ಇದ್ದೆ, ನಾನು ಜಾಯಿನ್ ಆಗ್ತಾ ಇದ್ದೆ ಅಂತ ಬರುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಬಿ ಅಂತಕ್ಕಂಥದ್ದಾಗಿದೆ. ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್, ನೀನೇನಾದರೂ ಬೇಗ ಹೇಳಿದ್ದಿದ್ರೆ ಐ ವುಡ್ ಹ್ಯಾವ್ ಜಾಯಿನ್ಡ್ ಯು, ನಾನು ಕೂಡ ನಿನ್ನ ಜೊತೆ ಬರ್ತಾ ಇದ್ದೆ ಅಂತ ಆನ್ಸರ್ ಸಿಗುತ್ತೆ. ಇನ್ನು ಫೋರ್ತ್ ಕ್ವಶನ್, ಚೂಸ್ ದ ಪ್ಯಾಸಿವ್ ಫಾರ್ಮ್ ಅಂತ ಕೇಳಿದರೆ ಸ್ಟೇಟ್ಮೆಂಟ್ ಏನಿದೆ ನೋಡಿ, ದ ಫಾರ್ಮರ್ ಹ್ಯಾಸ್ ಸೋಲ್ಡ್ ದ ಮ್ಯಾಂಗೋಸ್ ಅಂತ ಇದೆ. ಸೊ ಇದನ್ನು ನಾವೀಗ ಪ್ಯಾಸಿವ್ ವಾಯ್ಸಲ್ಲಿ ಬರೀಬೇಕು. ಅದರ ಆನ್ಸರನ್ನು ಇಲ್ಲಿ 4 ಆಪ್ಷನ್ಸ್ ಎ ಬಿ ಸಿ ಡಿ 4 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಕಂಡುಹಿಡಬೇಕಾಗಿದೆ. ಕೊಟ್ಟಿರೋ ಸ್ಟೇಟ್ಮೆಂಟನ್ನು ಇನ್ನೊಂದ್ಸರಿ ನೋಡಿ, ದ ಫಾರ್ಮರ್ ಹ್ಯಾಸ್ ಸೋಲ್ಡ್ ದ ಮ್ಯಾಂಗೋಸ್ ಅಂತ ಇದೆ. ಸೊ ಹ್ಯಾಸ್ ಅಂತ ಇದೆ, ಇಲ್ಲಿ ಫಾರ್ಮರ್ ಇರೋದ್ರಿಂದ ಹ್ಯಾಸ್ ಅಂತಕ್ಕಂಥದ್ದು ಬಂದಿದೆ. ದ ಫಾರ್ಮರ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ, ಹ್ಯಾಸ್ ಸೋಲ್ಡ್ ಅನ್ನೋದು ವರ್ಬ್ ಪಾರ್ಟ್ ಮತ್ತು ದ ಮ್ಯಾಂಗೋಸ್ ಅನ್ನೋದು ಆಬ್ಜೆಕ್ಟ್ ಪಾರ್ಟ್ ಆಗಿರುತ್ತೆ. ನಾವು ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟನ್ನು ಮೊದಲಿಗೆ ತೆಗೆದುಕೊಳ್ತೇವೆ. ಸೊ ದ ಮ್ಯಾಂಗೋಸ್ ಅಂತಕ್ಕಂಥದ್ದು ಮೊದಲಿಗೆ ಇರಬೇಕು. ಎಲ್ಲ ಸ್ಟೇಟ್ಮೆಂಟಲ್ಲೂ ದ ಮ್ಯಾಂಗೋಸ್ ಅಂತಕ್ಕಂಥದ್ದು ಆರಂಭದಲ್ಲೇ ಇದೆ. ಇನ್ನು ಸೆಕೆಂಡ್ ಏನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಹ್ಯಾಸ್ ಇದೆ, ನಾವು ಅದಕ್ಕೆ ಸೂಟೇಬಲ್ ಆಗಿರತಕ್ಕಂತಹ ವರ್ಬನ್ನು ಇಲ್ಲಿ ತೆಗೆದುಕೊಳ್ಬೇಕು. ದ ಫಾರ್ಮರ್ ಸಿಂಗ್ಯುಲರ್ ಆಗಿದ್ದರಿಂದ ಹ್ಯಾಸ್ ಇತ್ತು. ಈಗ ಏನು ಮಾಡಬೇಕು ಅಂದರೆ ದ ಮ್ಯಾಂಗೋಸ್ ಪ್ಲೂರಲ್ ಇರೋದ್ರಿಂದ ಹ್ಯಾಸ್ ಬದಲಾಗಿ ಹ್ಯಾವ್ ಇರಬೇಕು, ದ ಮ್ಯಾಂಗೋಸ್ ಹ್ಯಾವ್ ಅಂತ ಬರಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ದ ಮ್ಯಾಂಗೋಸ್ ಹ್ಯಾಸ್ ಅಂತ ಇದೆ, ಸೊ ಇದು ಡಿಲೀಟ್ ಆಗ್ತಾ ಇದೆ. ದ ಮ್ಯಾಂಗೋಸ್ ಹ್ಯಾಡ್ ಅಂತ ಇದೆ, ಪಾಸ್ಟ್ ಇದೆ, ಪಾಸ್ಟ್ ಪರ್ಫೆಕ್ಟ್, ಅದು ಡಿಲೀಟ್ ಆಗುತ್ತೆ. ಅದೇ ರೀತಿ ದ ಮ್ಯಾಂಗೋಸ್ ವುಡ್ ಅಂತ ಇದೆ, ಇಲ್ಲಿ ವುಡ್ ಅವಶ್ಯಕತೆ ಇಲ್ಲ, ಸೊ ಇದನ್ನು ಡಿಲೀಟ್ ಮಾಡ್ತೇವೆ. ಸೊ ಈಗ ನಮಗೆ ಉಳಿದಿರೋದು ಒಂದೇ ಆಪ್ಷನ್ ಡಿ ಆಗಿರುತ್ತೆ. ಅದೇ ಇಲ್ಲಿ ಸರಿಯಾಗಿರುವ
ಉತ್ತರ ಆಗಿರುತ್ತೆ. ದ ಮ್ಯಾಂಗೋಸ್ ಹ್ಯಾವ್ ಬೀನ್ ಸೋಲ್ಡ್ ಬೈ ದ ಫಾರ್ಮರ್. ಇನ್ನೊಂದು ನೀವು ನೆನಪಿಟ್ಕೋಬೇಕು, ಹ್ಯಾವ್ ನೋಡಿ, ಹ್ಯಾವ್ ಅಥವಾ ಹ್ಯಾಸ್ ಅಥವಾ ಹ್ಯಾಡ್ ಬಂದಾಗ ಪ್ಯಾಸಿವ್ ವಾಯ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಬೀನ್ ಅಂತಕ್ಕಂತಹ ಇನ್ನೊಂದು ವರ್ಬನ್ನು, ಹೆಲ್ಪಿಂಗ್ ವರ್ಬನ್ನು ಸೇರಿಸ್ಕೊಳ್ತೇವೆ. ಸೊ ಆ ಬೀನನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಇನ್ನು ಸೆಕೆಂಡ್ ಮೇನ್ ನೋಡೋದಾದ್ರೆ ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಅಂತ ಕೇಳಿದರೆ ಟೆಕ್ನಾಲಜಿ. ಎಸ್, ಇಲ್ಲಿ ನಾವು ಎಷ್ಟು ನೋಡ್ತೇವೆ, ಟೆಕ್ನಾಲಜಿ 4 ಸಿಲೆಬಲ್ ಇಲ್ಲಿ ನೋಡ್ತೇವೆ. ಟರ್ಮಿನಲ್ ನೋಡಿ, ಟರ್ಮಿನಲ್ 3 ಸಿಲೆಬಲ್ ಇದ್ದಾವೆ. ಟ್ಯೂಟರ್ಲಿ 2 ಸಿಲೆಬಲ್ ಇದ್ದಾವೆ. ಟರ್ಮಲ್ಲಿ ನೋಡಿ ಒಂದೇ ಒಂದು ಸಿಲೆಬಲ್ ಇದೆ. ಸೊ ಇಲ್ಲಿ ಉತ್ತರ ಯಾವುದಾಗಿರುತ್ತಪ್ಪ ಅಂದರೆ ಒಂದೇ ಸಿಲೆಬಲ್ ಇರೋದು ಟರ್ಮ್ ಅಂತಕ್ಕಂಥದ್ದು ಮೋನೋಸಿಲೆಬಲ್ ವರ್ಡ್. ಇನ್ನು ಕ್ವಶನ್ ನಂಬರ್ 6 ನೋಡಿ, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಕೇಳಿದರೆ ಇಲ್ಲಿ ಸ್ವಿಫ್ಟ್ ಇದೆ. ಸ್ವಿಫ್ಟ್ಗೆ ಯಾವುದು ಕಾಲಕೇಟಿವ್ ವರ್ಡ್ ಆಗಿರುತ್ತೆ ನೋಡಿ, ಸ್ವಿಫ್ಟ್ ಆಕ್ಷನ್. ಎಸ್, ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಸ್ವಿಫ್ಟ್ ಆಕ್ಷನ್ ಅಂತಕ್ಕಂಥದ್ದು. ಸ್ವಿಫ್ಟ್ ಪೆನ್ ಬರೋದಿಲ್ಲ, ಸ್ವಿಫ್ಟ್ ಏರ್ ಬರೋದಿಲ್ಲ, ಸ್ವಿಫ್ಟ್ ವಾಟರ್ ಕೂಡ ಬರೋದಿಲ್ಲ. 7th ಕ್ವೆಶ್ಚನ್ ನೋಡಿ, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ. ದೇ ಸರ್ವ್ ಡೆಲಿಷಿಯಸ್ ಫುಡ್ ಅಟ್ ದ ರೆಸ್ಟೋರೆಂಟ್ ಅಂತ ಇದೆ ನೋಡಿ. ಡೆಲಿಷಿಯಸ್ ಅಂತಕ್ಕಂಥದ್ದು ಫುಡ್ಡನ್ನು ಅಂದರೆ ಆಹಾರವನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಈ ಫುಡ್ ಅಂತಕ್ಕಂಥದ್ದು ನೌನ್ ಆಗಿದೆ. ಸೊ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂದರೆ ಅದೇನಾಗಿರುತ್ತೆ ಅಂದರೆ ಅಡ್ಜೆಕ್ಟಿವ್ ಆಗಿರುತ್ತೆ. ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಡೆಲಿಷಿಯಸ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿದೆ. ಇನ್ನು ಕ್ವಶನ್ ನಂಬರ್ 8 ನೋಡಿ, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದರೆ. ಸೊ ಆರ್ಟಿಕಲ್ ಅಂದರೆ ಎ ಅಥವಾ ಆ್ಯನ್ ಅಥವಾ ದ ಅನ್ನು ನಾವು ಫಿಲ್ ಮಾಡಬೇಕು. ಕಿರಣ್ ಈಸ್ ಡ್ಯಾಶ್ ಎಕ್ಸಲೆಂಟ್ ಪ್ಲೇಯರ್ ಅಂತ ಇದೆ ನೋಡಿ. ಎಕ್ಸಲೆಂಟ್ ಅನ್ನೋದನ್ನು ನಾವು ಯಾವ ರೀತಿ ಪ್ರೊನೌನ್ಸ್ ಮಾಡ್ತೀವಿ ಅಂದರೆ ಎಕ್ಸ್ ಅಂತೇಳಿ. ಸೊ ಈ ಫಸ್ಟ್ ಸೌಂಡ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೊ ಈ ರೀತಿ ವವೆಲ್ ಸೌಂಡ್ ಇದ್ದರೆ ಎಕ್ಸ್ ಅಂತಕ್ಕಂಥದ್ದು ನೋಡಿ, ಎ ಅನ್ನೋದು ವವೆಲ್ ಸೌಂಡ್ ಆಗಿದೆ. ಸೊ ನಾವೇನು ಮಾಡಬೇಕು, ಆ್ಯನ್ ಅನ್ನು ತೆಗೆದುಕೊಳ್ತೇವೆ. ಸೊ ಇಲ್ಲಿ ನಾವು ಆ್ಯನ್ ಫಿಲ್ ಮಾಡಬೇಕು. ಕಿರಣ್ ಈಸ್ ಆ್ಯನ್ ಎಕ್ಸಲೆಂಟ್ ಪ್ಲೇಯರ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಇನ್ನು ಕ್ವಶನ್ ನಂಬರ್ 9 ಅನ್ನು ನೋಡಿ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಕೇಳಿದರೆ. ಟೀಚರ್ ಈಸ್ ಟೀಚಿಂಗ್ ದ ಗ್ರಾಮರ್ ಡ್ಯಾಶ್ 10 years ಅಂತ ಇದೆ. ಸುಮಾರು ನೋಡಿ 10 years ಅಂತಕ್ಕಂತಹ ಪದ ನಮಗೆ ಇಲ್ಲಿ ಕ್ಲೂ ಅನ್ನು ಕೊಡ್ತಾ ಇದೆ. ಈ ರೀತಿ ನೋಡಿ, ಇಲ್ಲಿಂದ ಆರಂಭ ಆದರೆ ಇಲ್ಲಿವರೆಗೂ 10 years ಅಂದರೆ ಈ ರೀತಿ ಪೀರಿಯಡ್ ಕೊಟ್ಟಿದ್ದಾರೆ. ಬಟ್ ಎಲ್ಲಿಂದ ಎಲ್ಲಿವರೆಗೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ. ಈ ರೀತಿ ಒಂದು ಪೀರಿಯಡ್ ಆಫ್ ಟೈಮ್ ಬಂದಾಗ ನಾವು ಯಾವ ಪ್ರಿಪೊಸಿಷನ್ ಬಳಸ್ಬೇಕಂದ್ರೆ ಫಾರ್ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಫಾರ್ ಅನ್ನು ಫಿಲ್ ಮಾಡ್ತೇವೆ. ಟೀಚರ್ ಈಸ್ ಟೀಚಿಂಗ್ ದ ಗ್ರಾಮರ್ ಫಾರ್ 10 years ಅಂತೇಳಿ. ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಅಂತ ಕೇಳಿದ್ದಾರೆ. ಸೊ ಕಂಜಂಕ್ಷನ್ ಅನ್ನು ಫಿಲ್ ಮಾಡಬೇಕಾಗುತ್ತೆ. ಬಾಲೇಶ್ವರ್ ಬೆಗ್ಡ್ ಎವ್ರಿ ಒನ್ ಟು ಹೆಲ್ಪ್. ಬಾಲೇಶ್ವರ್ ಏನು ಮಾಡ್ತಾನೆ, ಎಲ್ರಿಗೂ ಕೂಡ ಸಹಾಯಕ್ಕಾಗಿ ಕೇಳ್ಕೊಳ್ತಾನೆ. ನೋ ಬಡಿ ಕೇಮ್ ಫಾರ್ವರ್ಡ್, ಯಾರು ಕೂಡ ಮುಂದೆ ಬರಲಿಲ್ಲ. ಸೊ ನಾವಿಲ್ಲೇನು ಮಾಡಬೇಕು, ಬಟ್ ಅಂತಕ್ಕಂಥದ್ದನ್ನು ಫಿಲ್ ಮಾಡ್ತೇವೆ. ಬಾಲೇಶ್ವರ್ ಹೆಲ್ಪ್ ಕೇಳ್ದ, ಆದರೆ ಯಾರು ಕೂಡ ಮುಂದೆ ಬರಲಿಲ್ಲ. ಸೊ ಆದರೆ ಅನ್ಲಿಕ್ಕೆ ಬಟ್ಟನ್ನು ಫಿಲ್ ಮಾಡ್ತೇವೆ. ಇನ್ನು ಕ್ವಶನ್ ನಂಬರ್ 11 ನೋಡಿ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದರೆ. ಸೊ ಬಿ ಪ್ಲಸ್ ಪ್ಲೇ ಅನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ನೋಡಿ, ಗುರು ಆ್ಯಂಡ್ ಶಿವು ಇಬ್ಬರಿದ್ದಾರೆ, ಗುರು ಆ್ಯಂಡ್ ಶಿವು ಅಂತೇಳಿ. ಓಕೆ, ಕ್ರಿಕೆಟ್ ವಿತ್ ದೇರ್ ಫ್ರೆಂಡ್ಸ್ ಅಟ್ ಲಾಸ್ಟ್ ಮಂಡೇ ಅಂತ ಇದೆ ನೋಡಿ. ಲಾಸ್ಟ್ ಮಂಡೇ ಅಂದರೆ ಇದು ಪಾಸ್ಟ್ ಟೆನ್ಸ್ ಅಂತ ನಮಗೆ ಇಲ್ಲಿ ಒಂದು ಟೈಮಿಂಗ್ ಗೊತ್ತಾಗ್ತಾ ಇದೆ. ಸೊ ಈಗ ನೋಡಿ, ಬಿ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಏನು ಕೊಟ್ಟಿದ್ದಾರೋ ನಿಮಗೆ ಆಲ್ರೆಡಿ ತುಂಬ ಸರಿ ಹೇಳಿದ್ದೇನೆ. ಬಿ ಅಂದರೆ ಆ್ಯಮ್ ಇರಬೇಕು, ಈಸ್ ಇರಬೇಕು, ಇಲ್ಲ ಆರ್ ಇರಬೇಕು, ಇಲ್ಲ ವರ್ ಇರಬೇಕು. ಅದ್ರ ಜೊತೆಗೆ ವಾಸ್ ಅಂತಕ್ಕಂಥದ್ದು ಕೂಡ ಇದೆ, ಇದನ್ನು ಕೂಡ ಮರೆಯೋ ಹಾಗಿಲ್ಲ, ಸಿಂಗ್ಯುಲರ್. ಸೊ ಇಷ್ಟು 5 ಹೆಲ್ಪಿಂಗ್ ವರ್ಬ್ ನಮಗೆ ಸಿಗ್ತವೆ. ಈಗ ನೋಡಿ, ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಕೊಟ್ಟಿರೋ ಆಯ್ಕೆಗಳಲ್ಲಿ ಪಾಸ್ಟ್ ಯಾವ್ಯಾವ ಇದಾವೆ ಅಂದರೆ ವರ್ ಮತ್ತು ವಾಸ್ ಅನ್ನೋದು ಸಿಂಗ್ಯುಲರ್, ವರ್ ಅನ್ನೋದು ಪ್ಲೂರಲ್ ಆಗಿರುತ್ತೆ. ಸೊ ಇವೆರಡರಲ್ಲೇ ಒಂದು ಇಲ್ಲಿ ನಮಗೆ ಆನ್ಸರ್ ಬರುತ್ತೆ. ಗುರು ಆ್ಯಂಡ್ ಶಿವ್ ಅನ್ನೋದು ಪ್ಲೂರಲ್ ಆಗಿದೆ, ಹಾಗಾಗಿ ನಾವು ವರ್ ಅನ್ನು ಈ ಒಂದು ಬಿ ಫಾರ್ಮ್ಗೆ ತೆಗೆದುಕೊಳ್ಬೇಕು. ಗುರು ಆ್ಯಂಡ್ ಶಿವು ವರ್ ಅಂತಕ್ಕಂಥದ್ದು ಈಗ ಸಿಕ್ತು. ಇನ್ನು ಪ್ಲೇ ಇರೋದು ನೋಡಿ, ಈ ರೀತಿ ಬಿ ಫಾರ್ಮ್ ಆಫ್ ವರ್ಬ್ ಕೊಟ್ಟಾಗ ನೆನಪಿಟ್ಕೊಂಡ್ಬಿಡಿ, ನೆಕ್ಸ್ಟ್ ಬರ್ತಕ್ಕಂತಹ ವರ್ಬನ್ನು ಏನು ಕೊಟ್ಟಿರ್ತಾರೋ ಅದನ್ನು ನಾವು ING ಫಾರ್ಮಲ್ಲಿ ಬರಿಬೇಕು. ಸೊ ಇಲ್ಲಿ ಪ್ಲೇ ಅಂತಕ್ಕಂಥದ್ದನ್ನು ಏನು ಕೊಟ್ಟಿದ್ದಾರೋ ನಾವೇನು ಮಾಡಬೇಕು ಅಂದರೆ
ಪ್ಲೇಯಿಂಗ್ ಅಂತ ING ಫಾರ್ಮಲ್ಲಿ ಬರಿಬೇಕು. ಆಗ ಸೆಂಟೆನ್ಸ್ ಏನಾಗುತ್ತೆ ನೋಡಿ, ಗುರು ಆ್ಯಂಡ್ ಶಿವು ವರ್ ಪ್ಲೇಯಿಂಗ್ ಕ್ರಿಕೆಟ್ ವಿತ್ ದೇರ್ ಫ್ರೆಂಡ್ಸ್ ಲಾಸ್ಟ್ ಮಂಡೇ ಅಂತೇಳಿ ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಕ್ವಶನ್ ನಂಬರ್ 12. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದ್ದಾರೆ. ನಿಮಗೆ ತುಂಬ ಸಾರ ಹೇಳಿದ್ದೇನೆ, ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂದ ತಕ್ಷಣನೇ ಕೊಟ್ಟಿರೋ ಒಂದು ವರ್ಡ್ ಏನಿರುತ್ತೋ, ಇಲ್ಲಿ ಕಾನ್ಸ್ಟಿಟ್ಯೂಟ್ ಕೊಟ್ಟಿದ್ದಾರೆ, ಇದಕ್ಕೆ ನಾವು ಸಫಿಕ್ಸ್ ಅನ್ನ ಸೇರಿಸಬೇಕು ಅಂತ ನಾನು ತುಂಬ ಸಾರ ಹೇಳಿದ್ದೇನೆ. ನೋಡಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಇಂಡಿಯನ್ ಟು ಅಬೈಡ್ ಬೈ ದ ರೂಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಟ್ ಅಂತ ಕೊಟ್ಟಿದ್ದಾರೆ. ನಾವು ಇಲ್ಲಿ ಒಂದು ಕಾನ್ಸ್ಟಿಟ್ಯೂಟ್ ಇರೋದನ್ನ ಏನಂತ ಬರಿಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಂತ ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ. ಕಾನ್ಸ್ಟಿಟ್ಯೂಷನ್ ಅಂತ ಫಿಲ್ ಮಾಡ್ತೇವೆ. ಈ ರೀತಿ ಸಫಿಕ್ಸ್ ಅನ್ನು ಸೇರಿಸ್ಕೊಂಡು ಆ ಪದವನ್ನು ಬರೆದ್ರೆ ಆಗ ನಿಮಗೆ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಸಿಗುತ್ತೆ. ಇನ್ನು ಕ್ವಶನ್ ನಂಬರ್ 13, ಯೂಸ್ ದ ವರ್ಡ್ ಫೇಸ್ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಫೇಸ್ ಅನ್ನೋದನ್ನ ನೀವು ಕ್ರಿಯಾಪದವಾಗಿ ಬರಿಬೇಕಾಗುತ್ತೆ. ನೋಡಿ ಏನಂತ ಬರಿಬಹುದು, ಐ ಆಮ್ ಫೇಸಿಂಗ್ ಮೆನಿ ಪ್ರಾಬ್ಲಮ್ಸ್ ಅಂತ ಸಿಂಪಲ್ ಆಗಿ ನಾನೊಂದು ಸ್ಟೇಟ್ಮೆಂಟ್ ಅನ್ನ ಬರಿತಾ ಇದ್ದೇನೆ. ಐ ಆಮ್ ಫೇಸಿಂಗ್ ಮೆನಿ ಪ್ರಾಬ್ಲಮ್ಸ್. ಸಿಂಪಲ್ ಆಗಿ ನಾನೊಂದು ಸೆಂಟೆನ್ಸ್ ಕೊಡ್ತಾ ಇದ್ದೇನೆ, ನೀವು ನಿಮ್ಮದೇ ಆಗಿರುವ ಒಂದು ಸೆಂಟೆನ್ಸ್ ಅನ್ನ ಇಲ್ಲಿ ಬರಿಬಹುದು. ಇನ್ನು ಕ್ವಶನ್ ನಂಬರ್ 14 ನೋಡಿ, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ ನೋಡಿ, ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಬರಿಬೇಕಾಗಿದೆ. ಸ್ಟೇಟ್ಮೆಂಟ್ ಏನಿದೆ, ರೋಸ್ ಈಸ್ ದ, ಗಮನಿಸಿ, ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ಗಾರ್ಡನ್ ಅಂತಕ್ಕಂಥದ್ದು ಸ್ಟೇಟ್ಮೆಂಟ್ ಆಗಿದೆ. ಸೊ ಈ ಸೆಂಟೆನ್ಸ್ ಅನ್ನ ನಾವು ಏನು ಮಾಡೋಣ ಅಂದ್ರೆ ಮೊದಲಿಗೆ ಡಿವೈಡ್ ಮಾಡೋಣ. ಯಾವ ರೀತಿ ಅಂದ್ರೆ, ರೋಸ್ ಈಸ್ ಅನ್ನೋದು ಒಂದು ಪಾರ್ಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ, ರೋಸ್ ಈಸ್ ಆಯ್ತು. ಇನ್ನು ನೆಕ್ಸ್ಟ್ ಏನು, ದ ಮೋಸ್ಟ್ ಬ್ಯೂಟಿಫುಲ್ ಅಂದ್ರೆ ಅಡ್ಜೆಕ್ಟಿವ್ ಪಾರ್ಟ್ ಅನ್ನ ಡಿವೈಡ್ ಮಾಡ್ಕೊಳ್ತೇವೆ. ಇನ್ನು ಉಳಿದಿರ್ತಕ್ಕಂತಹ ಥರ್ಡ್ ಪಾರ್ಟ್ ಏನಿದೆನೋ ಅದು ಆ್ಯಸ್ ಇಟ್ ಈಸ್ ಇರಲಿ, ಫ್ಲವರ್ ಇನ್ ದ ಗಾರ್ಡನ್. ಈ ರೀತಿ 3 ಭಾಗವನ್ನಾಗಿ ಡಿವೈಡ್ ಮಾಡ್ಕೋಬೇಕು. ಇದು ಸೂಪರ್ಲೇಟಿವ್ ಫಾರ್ಮಲ್ಲಿ ಇರೋ ಸೆಂಟೆನ್ಸನ್ನು. ಈಗ ನಾವು ಕಂಪ್ಯಾರಿಟಿವ್ ಮಾಡಬೇಕು ಅಂದರೆ ಆಗ ಅದು 4, ಈಗ ಕೊಟ್ಟಿರೋದು 3 ಪಾರ್ಟ್ ಅಲ್ವಾ, ಅದು 4 ಪಾರ್ಟ್ ಆಗಿ ಬದಲಾಗುತ್ತೆ ವಿದ್ಯಾರ್ಥಿಗಳೇ. ಯಾವ ರೀತಿ ಅಂದರೆ ನೋಡಿ, ಈ ರೋಸ್ ಈಸ್ ಅನ್ನೋದು ಫಸ್ಟ್ ಪಾರ್ಟ್ ಅಂದ್ಕೊಳ್ಳಿ, ಅದೇ ರೀತಿ ದ ಮೋಸ್ಟ್ ಬ್ಯೂಟಿಫುಲ್ ಅನ್ನೋದು 2ನೇ ಪಾರ್ಟ್ ಅಂದ್ಕೊಳ್ಳಿ, ಇನ್ನು ಉಳಿದಿರ್ತಕ್ಕಂಥದ್ದು 3ನೇ ಪಾರ್ಟ್. ಸೊ ಈಗ ನಾವು ಫಸ್ಟ್ ಪಾರ್ಟನ್ನು ಆ್ಯಸ್ ಇಟ್ ಈಸ್ ತೆಗೆದುಕೊಳ್ಬೇಕು. ನಾನು ಇಲ್ಲಿ ಬರಿತಾ ಇದ್ದೇನೆ ನೋಡಿ, ರೋಸ್ ಈಸ್ ಅಂತ ಇದೆ ಅಲ್ವಾ, ಅದನ್ನು ಹಾಗೆ ತೆಗೆದುಕೊಳ್ತಾ ಇದ್ದೇನೆ, ರೋಸ್ ಈಸ್. ಈಗ ನೋಡಿ ದ ಮೋಸ್ಟ್ ಬ್ಯೂಟಿಫುಲ್ ಅಂತ ಇಲ್ಲೇನು ಕಾಣಿಸ್ತಾ ಇದೆನೋ, ದ ಮೋಸ್ಟ್ ಬ್ಯೂಟಿಫುಲ್, ಇದನ್ನು ನಾವೇನು ಬರಿಬೇಕು ಅಂದರೆ ಕಂಪ್ಯಾರಿಟಿವ್ ಫಾರ್ಮ್ಗೆ ಬರಿಬೇಕು. ದ ಮೋಸ್ಟ್ ಬ್ಯೂಟಿಫುಲ್ ಇರೋದನ್ನು ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ಅಂತ ಬರಿತೇವೆ. ಮೋರ್ ಬ್ಯೂಟಿಫುಲ್ ಫ್ಲವರನ್ನು ಬರಿತಾ ಇದ್ದೇವೆ. ಸಾರಿ, ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ಆದಮೇಲೆ ದ್ಯಾನ್ ಅಂತಕ್ಕಂಥದ್ದು, ದ್ಯಾನ್ ಎನಿ ಅದರ್ ಅಂತ ಬರಿತಾ ಇದ್ದೇವೆ. ದ್ಯಾನ್ ಎನಿ ಅದರ್. ಇನ್ನು ಉಳಿದಿರ್ತಕ್ಕಂತಹ ಪಾರ್ಟ್ ಏನಿದೆನೋ ಫ್ಲವರ್ ಇನ್ ದ ಗಾರ್ಡನ್ ಅದನ್ನು ಬರಿತೇವೆ. ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್ ಅಂತ ನಾವು ಏನು ಮಾಡ್ತೇವೆ, ಕಂಪ್ಯಾರಿಟಿವ್ಗೆ ಬರಿತೇವೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿಗೆ ಈ ಒಂದು ಕಂಪ್ಯಾರಿಟಿವ್ ಮುಗಿಯುತ್ತೆ. ಇನ್ನು ಕ್ವಶನ್ ನಂಬರ್ 15 ನೋಡೋಣ. ಏನು ಕೇಳಿದ್ದಾರೆ ನೋಡಿ, ರೀಡ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೇಳಿದ್ದಾರೆ. ಸೊ ಶ್ಯಾಮ್, ವಾಟ್ ಆರ್ ಯು ಡೂಯಿಂಗ್ ಅಟ್ ದ ಲೈಬ್ರರಿ ಅಂಥೇಳಿ ಸ್ಮೃತಿಯನ್ನು ಕೇಳ್ತಾ ಇದ್ದಾನೆ. ಸೊ ಈ ಸ್ಟೇಟ್ಮೆಂಟನ್ನು ನಾವೇನು ಮಾಡಬೇಕೀಗ, ರಿಪೋರ್ಟೆಡ್ ಸ್ಪೀಚ್ ಬರೀಬೇಕು. ಇದು WH ಕ್ವಶನ್ ಆಗಿದೆ. ಶ್ಯಾಮ್ ಆಸ್ಕ್ಡ್ ಸ್ಮೃತಿ, ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಈಗ WH ವರ್ಡನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು, ವಾಟ್ ಅಂತೇಳಿ. ಶ್ಯಾಮ್ ಆಸ್ಕ್ಡ್ ಸ್ಮೃತಿ ವಾಟ್ ಆರ್ ಯು ಇದೆ ಅಲ್ವಾ, ಇವೆರಡನ್ನು ಎಕ್ಸ್ಚೇಂಜ್ ಮಾಡ್ತೇವೆ. ಯು ಅನ್ನೋದು ಮೊದಲಿಗೆ ಬರಬೇಕು, ಅದನ್ನು ನಾವೇನು ಮಾಡಬೇಕು, ಪ್ರನೌನ್ ಫಾರ್ಮಲ್ಲಿ ಬರಿತೇವೆ. ವಾಟ್ ಶಿ ಅಂತೇಳಿ ಬರ್ತಾ ಇದೆ. ಇನ್ನು ಆರ್ ಇರೋದನ್ನು ವಾಸ್ ಅಂತ ಚೇಂಜ್ ಮಾಡ್ತೇವೆ ಪಾಸ್ಟ್ ಟೆನ್ಸ್ಗೆ. ವಾಟ್ ಶಿ ವಾಸ್. ಇನ್ನು ಉಳಿದಿರ್ತಕ್ಕಂತಹ ಪಾರ್ಟ್ನ ಆ್ಯಸ್ ಇಟ್ ಈಸ್ ಬರೀರಿ, ಡೂಯಿಂಗ್ ಎಟ್ ದ ಲೈಬ್ರರಿ ಅಂಥೇಳಿ. ಸೊ ಇಲ್ಲಿಗೆ ಆನ್ಸರ್ ನಮ್ಮದು ಸಿಗ್ತಾ ಇದೆ. ಶ್ಯಾಮ್ ಆಸ್ಕ್ಡ್ ಸ್ಮೃತಿ ವಾಟ್ ಶಿ ವಾಸ್ ಡೂಯಿಂಗ್ ಎಟ್ ದ ಲೈಬ್ರರಿ ಅಂಥೇಳಿ. ಇನ್ನು ಕ್ವಶನ್ ನಂಬರ್ 16 ನೋಡಿ, ಏನು ಕೇಳಿದ್ದಾರೆ,
ಫ್ರೇಮ್ ಅ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆದ ಆನ್ಸರ್ ಅಂತ ಕೇಳ್ತಾರೆ. ಇಲ್ಲಿ ಎಸ್ಟರ್ಡೆಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೋಮನಾಥ್ ವೆಂಟ್ ಟು ಮಡಿಕೇರಿ ಎಸ್ಟರ್ಡೆ ಅಂತ ಇದೆ. ಈಗ WH ಕ್ವಶನ್ ಫ್ರೇಮ್ ಮಾಡೋಣ. ನೋಡಿ, ಎಸ್ಟರ್ಡೆ ಅಂತಕ್ಕಂಥದ್ದು ಟೈಮಿಂಗ್ ವರ್ಡ್ ಆಗಿದೆ. ಸೊ ನಾವು ವೆನ್ ಅಂತ ತೆಗೆದುಕೊಳ್ಬಹುದು ಸ್ಟಾರ್ಟಿಂಗಲ್ಲಿ. ವೆನ್ ನೋಡಿ, ವೆಂಟ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ನಾವು ವೆನ್ ಡಿಡ್ ಅಂತ ತೆಗೆದುಕೊಳ್ತೇವೆ. ವೆನ್ ಡಿಡ್, ಇನ್ನು ಸೋಮನಾಥ್ ಇರೋದನ್ನು ವೆನ್ ಡಿಡ್ ಸೋಮನಾಥ್, ವೆಂಟ್ ಇರೋದನ್ನು V1 ಫಾರ್ಮಲ್ಲಿ ಬರೀಬೇಕು, ಯಾಕೆಂದರೆ ಇಲ್ಲಿ ಡಿಡ್ ತೆಗೆದುಕೊಂಡಿದ್ದೇವೆ. ವೆನ್ ಡಿಡ್ ಸೋಮನಾಥ್ ಗೋ ಟು ಮಡಿಕೇರಿ ಅಂತ ಬರೆದು ನೀವೇ ಮಾಡಬೇಕು, ಕ್ವಶನ್ ಮಾರ್ಕನ್ನು ಹಾಕಬೇಕು, ಬರೀಬಾರ್ದು. ಸೊ ನಮ್ಮ ಕ್ವಶನ್ ಇಲ್ಲಿ ರೆಡಿ ಆಯಿತು. ವೆನ್ ಡಿಡ್ ಸೋಮನಾಥ್ ಗೋ ಟು ಮಡಿಕೇರಿ. ಇನ್ನು ಥರ್ಡ್ ಮೇನಲ್ಲಿ ಎರರ್ ಫೈಂಡಿಂಗಿಗೆ ಸಂಬಂಧಪಟ್ಟಂಥದ್ದು 2 ಎರರ್ಗಳನ್ನು ಕಂಡುಹಿಡಿಬೇಕು ಮತ್ತು ಎಡಿಟ್ ಮಾಡಿಬಿಟ್ಟು ಆನ್ಸರನ್ನು ನಿಮ್ಮ ಬುಕ್ಕಲ್ಲಿ ಬರೀಬೇಕು, ಬುಕ್ಲೆಟಲ್ಲಿ ಬರ್ಕೋಬೇಕಾಗುತ್ತೆ. ಏನು ಮಿಸ್ಟೇಕ್ಸ್ ಇದೆ ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಅಂದರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆಯೋ ಇಲ್ಲಿ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಇನ್ನು ಸೆಕೆಂಡ್ ಏನು ಕೇಳಿದ್ದಾರೆ ನೋಡಿ, ವರ್ಬಲ್ ಮಿಸ್ಟೇಕನ್ನು ಕಂಡುಹಿಡಿಬೇಕು. ಮೊದಲಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಿದೆ ನೋಡೋಣ ಬನ್ನಿ. ಸಂತೋಷ್ ಕರೆಕ್ಟ್ ಇದೆ, ಸ್ಪೀಕ್ಸ್ ಕರೆಕ್ಟ್ ಇದೆ, ಫಾರ್ 2 hours ಎಸ್ಟರ್ಡೇ, ಆನ್ ಯೂಸಸ್ ಆಫ್ ಟೆಕ್ನಾಲಜಿ. ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ಟೆಕ್ನಾಲಜಿ ಅನ್ನೋದು ತಪ್ಪಾಗಿದೆ. ಟೆಕ್ನಾಲಜಿಯನ್ನು ಯಾವ ರೀತಿ ಬರೆಯೋದು ಅಂದರೆ TECH ಅಂತ ಬರೀಬೇಕಾಗಿತ್ತು, NOLOGY ಅಂತೇಳಿ. ಸೊ ಇಲ್ಲಿ H ಅನ್ನು ಬಿಟ್ಟಿದ್ದಾರೆ. ಸೊ ಇದನ್ನು ಸರಿಪಡಿಸಿ ನೀವು ಬರೀಬೇಕಾಗುತ್ತೆ, ಟೆಕ್ನಾಲಜಿ ಅಂತ ಆಯಿತು. ಇನ್ನು ವರ್ಬಲ್ ಮಿಸ್ಟೇಕ್ ಹೇಳಿದರೆ, ವರ್ಬಲಲ್ಲಿ ಯಾವ್ದು ಮಿಸ್ಟೇಕ್ ಇದೆ ನೋಡಿ, ಸಂತೋಷ್ ಸ್ಪೀಕ್ಸ್ ಫಾರ್ 2 hours ಎಸ್ಟರ್ಡೇ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಸ್ಟರ್ಡೇ ಅಂತ ಇದೆ, ಅಂದರೆ ಪಾಸ್ಟ್ ಟೆನ್ಸ್ ಇದಾಗಿದೆ ಅಲ್ವಾ. ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವರ್ಬ್ ಎಲ್ಲ ಪಾಸ್ಟಲ್ಲೇ ಇರಬೇಕು. ಬಟ್ ಇಲ್ಲಿ ನೋಡಿ, ಸ್ಪೀಕ್ಸ್ ಅಂತಕ್ಕಂಥದ್ದು ತಪ್ಪಾಗಿದೆ. ಇದೇನಾಗಬೇಕು, ಪಾಸ್ಟ್ ಟೆನ್ಸ್ ಬರಬೇಕಾಗಿದೆ. ಸ್ಪೀಕ್ಸ್ ಇರೋದನ್ನು ಸ್ಪೋಕ್ ಅಂತ ಬರಿಬೇಕಾಗುತ್ತೆ. ಸೊ ಇವೆರಡು ಮಿಸ್ಟೇಕನ್ನು ನೀವು ಸರಿಪಡಿಸಿ ಬರೀರಿ ವಿದ್ಯಾರ್ಥಿಗಳೇ. ಇನ್ನು 4th ಮೇನಲ್ಲಿ ಪ್ರಶ್ನೆಗಳಿದ್ದಾವೆ, 2 ಅಂಕದ ಪ್ರಶ್ನೆಗಳು. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಡಿಫ್ರೆಂಟ್ ಆಗಿರತಕ್ಕಂತಹ ಲೆಸನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿ ನೀವೇನು ಮಾಡ್ಬೋದು ಅಂದರೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಪಡೆದುಕೊಳ್ಬಹುದು ವಿದ್ಯಾರ್ಥಿಗಳೇ. ಸೊ ಈ ಒಂದು ಪ್ರಶ್ನೆಗಳು ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ನಿಮ್ಮ ಒಂದು ಪ್ರಾಕ್ಟೀಸ್ಗೆ ಯೂಸ್ ಮಾಡ್ಕೋಬಹುದು. ಪ್ರೊಫೈಲ್ ರೇಟಿಂಗನ್ನು ಯಾವ ರೀತಿ ಬರೆಯೋದು ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದೇ ರೀತಿ ಡೆವಲಪಿಂಗ್ ಸ್ಟೋರಿಯನ್ನು ಕೂಡ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಪಿಕ್ಚರ್ ರೈಟಿಂಗ್ ಯಾವ ರೀತಿ ಬರೆಯೋದು ಅಂತ ಕೂಡ ನಿಮಗೆ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ಸೊ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಹೆಲ್ಪ್ ಆಗ್ತವೆ. ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ಪ್ರಾಕ್ಟೀಸನ್ನು ಮಾಡಿ ವಿದ್ಯಾರ್ಥಿಗಳೇ. ಲೆಟರ್ ರೈಟಿಂಗ್ ಕೂಡ ಇದೆ, ಎಸ್ಸೆ ರೈಟಿಂಗ್ ಕೂಡ ಇಲ್ಲಿ ಟಾಪಿಕ್ಸ್ ಇದ್ದಾವೆ. ಯು ಕ್ಯಾನ್ ಪ್ರಾಕ್ಟೀಸ್ ಇನ್ ಯುವರ್ ಹೋಮ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಲೆಟ್ಸ್ ಮೀಟ್ ಇನ್ ಅನದರ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.